ಮಳೆ ಬಂದರೆ ಸಾಕು ಮುನ್ನಹಳ್ಳಿ ಗ್ರಾಮ ಪೂರ್ತಿ ಜಲಾವೃತ. ಕನಕ ಭವನ ಹಿಂದೆ ಬರೋಬ್ಬರಿ ಮೊಳಕಲ್ಲಿ ನೀರಿದ್ದು ಮನೆಯಾಗ ಏನು ಕೆಲಸಕ್ಕದ ಏನು ಕೆಲಸಕ್ಕಿಲ್ಲ ಅದು ಮಾಡ್ಬೇಕಾದ್ರೆ ನಾನು ಹೋಗೋಕೆ ಆದಿಲ್ಲ. ಒಂದು ಫಳಿ ಹಾಕಿ ಹೋಗ್ತೀನಿ ಈಗ. ಪಂಚಾಯತ್ ಒಳಗೆ ನೀರು ನುಗ್ಗಿದರೂ ಹೇಳೋರಿಲ್ಲ ಕೇಳೋರಿಲ್ಲ. ಮುನ್ನಹಳ್ಳಿ ಎಸ್ಸಿ ಬಡಾವಣೆಯಲ್ಲಿ ಇಲ್ಲ ಮೂಲಭೂತ ಸೌಕರ್ಯ. ಎಸ್ಸಿ ಬಡಾವಣೆಯಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ನಿಂತ ನೀರಲ್ಲೇ ಜನರ ಜೀವನ. ರಸ್ತೆ ಮೇಲೆ ಚರಂಡಿ ನೀರು, ರೋಗಗಳಿಗೆ ಆಹ್ವಾನ. ಅಧ್ಯಕ್ಷರು ಬರೋಲ್ಲ, ಸದಸ್ಯರಿಗೆ ಸಮಯ ಇಲ್ಲ. ನಮ್ಗೆ ರೋಡ್ ಬೇಕ್ರಿ ಸರ, ಹಾದಿ ಇಲ್ಲ. ಈಗ ಸಣ್ಣ ದೊಡ್ಡ ಮಕ್ಕಳು ಇರ್ತಾವ್ರಿ, ಹಗಲಾತ್ ಹೊಲಕ್ಕಿಲ್ಲ, ಈಗ ಜಂಗಲ್ದಾಗ ಇದ್ದಂಗೆ ಇದ್ದೇವೆ. ಇದು ಏನು ನಮ್ಗೆ ಒಟ್ಟಿಲ್ಲ, ಯಾವ್ದು ಭೀ ಅನುಕೂಲ ಇಲ್ರಿ. ಈಗ ರೀ ಪೂರಾ ಗಲೀಜ್ ಆಗ್ಯದ್ರಿ. ಈಗ ನಾವು ಇರೋದು ಹೆಂಗ್ರಿ, ಇವ್ರು ಸಣ್ಣ ಸಣ್ಣ ಮಕ್ಕಳು ರೀ. ಈಗ ನಮ್ದು ಹ್ಯಾಂಗ ಬಾತ್ರೂಮ್ ತಕ್ಲಿಪಿ ಒಂದು ಹೋಗೋದು ಹಾಕ್ತಾರ. ಅಧ್ಯಕ್ಷರ PDO ಎಲ್ಲ ಕೇಳ್ಬಿಟ್ಟಿದೇವ್ರಿ, ಎಲ್ಲ ಕೇಳಿ ಎಲ್ಲ ನೋಡಿ ಎಲ್ಲ ಕೇಳಿ ಸಾಕಾಗ್ಬಿಟ್ಟಿದೇವ್ರಿ. ಈಗಿನ ಸಲ ಯಾರು ಬರ್ತಾರಲ್ಲೋ ನಮ್ಗೆ ಓಟ್ ಹಾಕತ್ತಂದು ಅವಾಗ ಅವ್ರಿಗೆ ಚಲೋ ಮಾತಾಡ್ತೇವ್ರಿ. ಎಸ್ಸಿ ಬಡಾವಣೆ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ನಿರೀಕ್ಷಿಸಿ, ಮುಖ್ಯಮಂತ್ರಿ ಸಲಹೆಗಾರರ ಕ್ಷೇತ್ರದಲ್ಲಿ ಹೀಗೊಂದು ಗ್ರಾಮ. ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ RJ32 ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ.